ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದ್ದ ಸಾರಿಗೆ ನೌಕರರು 38 ತಿಂಗಳ ವೇತನ ಹಿಂಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 1/1/2024 4 ವರ್ಷಗಳ ವೇತನ ನೀಡುವಂತೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ನೌಕರರು. ಬೆಂಗಳೂರು ಚಲೋಗೆ ಕರೆ ನೀಡಿದ ಸಾರಿಗೆ ನೌಕರರು ಜನವರಿ 29ರಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಮತ್ತೆ ಸಾರಿಗೆ ನೌಕರರು ಸಿಡಿದೆದ್ದಿದ್ದಾರೆ. 38 ತಿಂಗಳ ವೇತನ ಹಿಂಬಾಕಿ ಇದೆ, ಅದನ್ನು ಕೂಡಲೇ ಕೊಡಬೇಕು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜನವರಿ 1ನೇ ತಾರೀಕು 2024ರಿಂದ 4 ವರ್ಷಗಳ ವೇತನ ಬಾಕಿ ಇದೆ, ಹಿಂಬಾಕಿ ಇದೆ. ಇದನ್ನು ನೀಡುವಂತೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಸಾರಿಗೆ ನೌಕರರು. ಬೆಂಗಳೂರು ಚಲೋಗೆ ಕರೆ ನೀಡಿದಂತಹ ಸಾರಿಗೆ ನೌಕರರು ಜನವರಿ 29ರಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಬಟ್ ಇದಕ್ಕೆ ಸಾರಿಗೆ ಇಲಾಖೆ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅಥವಾ ಅವರ ಸಿದ್ಧತೆಗಳು ಯಾವ ರೀತಿಯಾಗಿದ್ದಾವೆ, ಎಲ್ಲರೂ ಕೂಡ ತಮ್ಮ ಕೆಲಸಕ್ಕೆ ರಜೆ ಹಾಕಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರಾ ಅಥವಾ ಯಾವ ರೀತಿಯಾಗಿ ಪ್ರತಿಭಟನೆ ಮಾಡ್ತಾರೆ? ಯಾಕಂದರೆ ಸಾರಿಗೆ ನೌಕರರು ಏನಾದರೂ ಒಂದು ದಿನ ಪ್ರತಿಭಟನೆಗೆ ಕೂತ್ಕೊಂಡ್ರು ಅಂತಂದರೆ ಇಡೀ ವ್ಯವಸ್ಥೆನೇ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಯಾಕಂದರೆ ಸಾರಿಗೆನೇ ಇಲ್ಲ ಅಂತಂದರೆ ಯಾವುದೇ ಕೆಲಸ ಕಾರ್ಯಗಳು ಕೂಡ ಆಗೋದಿಲ್ಲ. ಅದರಿಂದಾಗಿ ಈ ಪ್ರತಿಭಟನೆ ಯಾವ ರೀತಿಯಾಗಿರುತ್ತೆ, ಇದಕ್ಕೆ ಸಾರಿಗೆ ಇಲಾಖೆ ಏನು ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಜನವರಿ 29ನೇ ತಾರೀಕಿನಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಸಾರಿಗೆ ನೌಕರರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಸಾರಿಗೆ ಇಲಾಖೆ ಇದನ್ನು ಯಾವ ರೀತಿಯಾಗಿ ಸ್ವೀಕರಿಸುತ್ತೆ ಅಂದರೆ ಅವರ ಬೇಡಿಕೆ ಏನಿದೆ ಅದಕ್ಕೆ ಮುಂಚೆನೇ ಏನಾದರೂ ಈಡೇರಿಸ್ತಾರಾ? ಪ್ರತಿ ಬಾರಿಯೂ ಕೂಡ ಪ್ರತಿಭಟನೆಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಸುವಂಥದ್ದು, ಪ್ರತಿಭಟನೆಯಲ್ಲಿ ಭಾಗಿಯಾಗಬಾರ್ದು ಅಂತ ಸೂಚನೆ ಕೊಡುವಂಥದ್ದು, ಕಾನೂನು ಕ್ರಮದ ಎಚ್ಚರಿಕೆ ಕೊಡುವಂಥದ್ದು, ಇದೆಲ್ಲವನ್ನು ಕೂಡ ಸಾರಿಗೆ ಇಲಾಖೆ ಮಾಡುವಂಥದ್ದನ್ನು ಗಮನಿಸ್ತಾ ಇರ್ತೀವಿ. ಆದರೆ ಈಗ ಜನವರಿ 29ನೇ ತಾರೀಕಿನಂದು ಕರೆ ಕೊಟ್ಟಿರುವಂಥ ಈ ಪ್ರತಿಭಟನೆಗೆ ಸಾರಿಗೆ ಇಲಾಖೆ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅನ್ನೋದನ್ನು ಸದ್ಯಕ್ಕೆ ಕಾದು ನೋಡಬೇಕಿದೆ. ಆಕಸ್ಮಿಕ ಬೆಂಕಿಗೆ ಪೇಂಟಿಂಗ್ ಅಂಗಡಿ ಸುಟ್ಟು ಭಸ್ಮವಾಗಿದೆ. ರಾಯಚೂರಿನ ಮಾನ್ವಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ವೀರೇಶ್ ಬಾಬು ಅನ್ನೋರಿಗೆ ಸೇರಿದ ಅಂಗಡಿಗೆ ಬೆಂಕಿ ಬಿದ್ದಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದಾರೆ, ಬೆಂಕಿ ನಂದಿಸಿದ್ದಾರೆ. ಆಕಸ್ಮಿಕ ಬೆಂಕಿಗೆ ಪೇಂಟಿಂಗ್ ಅಂಗಡಿ ಸುಟ್ಟು ಭಸ್ಮವಾಗಿದೆ. ರಾಯಚೂರಿನ ಮಾನ್ವಿ ಪಟ್ಟಣದಲ್ಲಿ ಆಗಿರುವಂತಹ ಘಟನೆ ಇದು. ವೀರೇಶ್ ಬಾಬು ಅನ್ನೋರಿಗೆ ಸೇರಿದಂತಹ ಅಂಗಡಿಗೆ ಬೆಂಕಿ ಬಿದ್ದಿರುವಂಥದ್ದು ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಅಂಗಡಿ ಹೊತ್ತು ಉರಿತಾ ಇದೆ ಅಂತ. ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನು ನಂದಿಸಿದಂಥ ಅಗ್ನಿಶಾಮಕ ಸಿಬ್ಬಂದಿ, ಆದರೆ ಅಷ್ಟೊತ್ತಿಗೆ ಅಲ್ಲಿ ಭಾರಿ ಅನಾಹುತ ಆಗಿತ್ತು. ಅಂದರೆ ಒಳಗಡೆ ಇದ್ದಂತಹ ಸಾಕಷ್ಟು ವಸ್ತುಗಳು ಸುಟ್ಟು ಭಸ್ಮವಾಗಿತ್ತು. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ವಸ್ತುಗಳು ಬೆಂಕಿಗೆ ಆಹುತಿಯಾಗಿರುವಂಥದ್ದು.